ಈ ಪಪ್ಪಾಯ ಹಣ್ಣು ತಿಂದರೆ ಅಬಾರ್ಷನ್ ಆಗುತ್ತೆ ಅಂತ ಸುಮಾರು ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಅದ್ರ ಬಗ್ಗೆ ನೀವು ಇದೊಂದು ದೊಡ್ಡ ಮಿಥ್ಯೆ ಅಥವಾ ತಪ್ಪು ತಿಳುವಳಿಕೆ ಅಂತ ಹೇಳ್ಬೋದು. ಅಬಾರ್ಷನ್, ಪಪ್ಪಾಯದಿಂದ ಅಬಾರ್ಷನ್ ಆಗೋ ಸಾಧ್ಯತೆಗಳು ಖಂಡಿತ ಇಲ್ಲ. ತುಂಬ ನೀವೆಷ್ಟು ಒಂದು 10-20 ಪಪ್ಪಾಯ ಒಂದು ಸಲ ತಿಂದಾಗ ಮಾಡಿದಾಗ ಹೆಚ್ಚಿಗೆ ನಿಮಗೆ ಅದರಿಂದ ತೊಂದರೆಯಾಗಿ ಏನಾದರೂ ಆಗ್ಬೋದು ದೇಹದಲ್ಲಿ. ಆದರೆ ಅಷ್ಟೊಂದು ತಿನ್ನೋದಕ್ಕೆ ಹೋಗೋದೇ ಇಲ್ಲ ಯಾರೂ. ಒಂದು ಸ್ವಲ್ಪ ಪಪ್ಪಾಯ ಮೊದಲ 3 ತಿಂಗಳಲ್ಲಿ ಪಪ್ಪಾಯ ತಿಂದರೂ ಏನಾಗಲ್ಲ. ಎಷ್ಟೋ ಸಲ ಇದನ್ನು ನಮಗೆ ಈಗ ಮಗು ಬೇಡ ಅಂತ ಮನಸ್ಸಿದ್ದಾಗ ಆ ಮುಟ್ಟು ಬಂದಿರಲಿಲ್ಲ ಅಥವಾ ಮುಟ್ಟು ಮುಂದೂಡಿದೆ ಅಂದಾಗ ಪಪ್ಪಾಯ ತಿನ್ಬಿಟ್ರೆ, ಎಳ್ಳು ತಿನ್ಬಿಟ್ರೆ ಅಬಾರ್ಷನ್ ಆಗೋಗ್ಬಿಡತ್ತೆ, ಮುಟ್ಟು ಬಂದುಬಿಡತ್ತೆ ಅನ್ನೋದು ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ. ಆ ಥರ ಏನಾದರೂ ಈಸಿಯಾಗಿ ಪಪ್ಪಾಯದಿಂದ ಅಬಾರ್ಷನ್ ಅಥವಾ ಗರ್ಭಪಾತ ಆಗೋದಿದ್ದರೆ ವೈದ್ಯರಿಗೆ ಬೇರೆ ರೀತಿಯಲ್ಲಿ ಗರ್ಭಪಾತ ಮಾಡಿಸೋದಾಗಲಿ ಅಥವಾ ಅದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇಂಥವೆಲ್ಲ ಬೇಕಾಗ್ತಾನೇ ಇರಲಿಲ್ಲ. ಆದ್ದರಿಂದ ಇದೊಂದು ತಪ್ಪು ತಿಳುವಳಿಕೆ. ಪಪ್ಪಾಯ ಹಣ್ಣಲ್ಲೂ ಒಳ್ಳೆಯ ಒಂದು ಆರೋಗ್ಯಕರ ಅಂಶಗಳಿದೆ, ಅದು ಕೂಡ ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ನೀವು ಪಪ್ಪಾಯ ತಿಂದರೂ ಏನಾಗಲ್ಲ. ಆದರೆ ಬಹಳ ವರ್ಷಗಳಿಂದ ಇದೊಂದು ತಪ್ಪು ತಿಳುವಳಿಕೆ ಹಾಗೆ ಜನರಲ್ಲಿ ಮೂಡಿ ಬಂದಿದೆ ಅಷ್ಟೇ.